ಚಳಿಗಾಲಕ್ಕೆ ಹೇಳಿ ಮಾಡಿಸಿರೋಂಥ ಉಂಡೆ ಅಂತಲೇ ಹೇಳ್ಬೋದು. ಕಡಲೆಬೀಜ ಹಾಗೆ ಬಿಳಿ ಎಳ್ಳು 2 ಸೇರಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಎಸ್ಪೆಷಲಿ ಚಳಿಗಾಲದಲ್ಲಿ ಜಾಯಿಂಟ್ಸ್ ಎಲ್ಲ ತುಂಬ ಸ್ಟಿಫ್ ಆಗೋಗಿರುತ್ತೆ. ಈ ಒಂದು ಉಂಡೆ ತಿನ್ನೋದ್ರಿಂದ ಲೂಬ್ರಿಕೇಷನ್ ಆಗುತ್ತೆ. ಎಸ್ಪೆಷಲಿ ಕಡಲೆಬೀಜ ಹಾಗೆಯೇ ಎಳ್ಳು ಇದು ಲೂಬ್ರಿಕೇಟ್ ಮಾಡುತ್ತೆ, ಜಾಯಿಂಟ್ಸ್ನ ಡ್ರೈನೆಸ್ನ ಕಡಿಮೆ ಮಾಡುತ್ತೆ. ಹಾಗೆಯೇ ಇದೆರಡೂ ಸೇರಿದ್ರೆ ಉಷ್ಣ ಜಾಸ್ತಿ ಆಗುತ್ತೆ ದೇಹದಲ್ಲಿ. ಹಾಗಾಗಿ ಚಳಿಗಾಲದಲ್ಲಿ ನಮ್ಮ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಗಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ಎಸ್ಪೆಷಲಿ ಹೆಂಗಸರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ, ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಕೂಡ ಸಾಲ್ವ್ ಆಗುತ್ತೆ. ಓವರಾಲ್ ಆಗಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಈ ಒಂದು ಉಂಡೆ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ಗೆ ನಾನು 3 ಕಪ್ಪಷ್ಟು ಕಡಲೆಬೀಜ ಹಾಕಿ ಹುರ್ಕೊಂಡಿದ್ದೀನಿ. ತುಂಬ ಲೋ ಫ್ಲೇಮ್ನಲ್ಲಿ ಇದನ್ನು ನಿಧಾನಕ್ಕೆ ಹುರ್ಕೋಬೇಕು. ಸ್ವಲ್ಪ ಸಿಪ್ಪೆ ಎಲ್ಲ ಬಿಡ್ತಾ ಬರುತ್ತೆ, ಚಟಪಟ ಅನ್ನುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಆಮೇಲೆ ಇದು ಆರಿದ್ಮೇಲೆ ಸಿಪ್ಪೆ ಬಿಡಿಸ್ಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಅಕಸ್ಮಾತ್ ನೀವು ಅಂಗಡಿಯಿಂದ ಸಿಪ್ಪೆ ತೆಗೆದಿರೋದು ಅಥವಾ ರೋಸ್ಟ್ ಮಾಡಿರೋದನ್ನು ತೊಗೊಂಡ್ರೆ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಬೋದು. ಮತ್ತು ಅದೇ ಪ್ಯಾನ್ಗೆ ನಾನು 1 ಕಪ್ಪಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಇದನ್ನು ಕೂಡ ಲೋ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಚಟಪಟ ಅನ್ನಬೇಕು, ಒಳ್ಳೆ ಘಮ ಬರುತ್ತೆ. ಗ್ಯಾಸನ್ನು ಆಫ್ ಮಾಡಿದ್ಮೇಲೆ ಕೂಡ 1-2 ನಿಮಿಷ ಹಾಗೇ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಒಂಥರ ಕಲರೆಲ್ಲ ಡಾರ್ಕ್ ಆಗೋಗುತ್ತೆ, ಅಂದರೆ ಸ್ವಲ್ಪ ಸೀದೋದಂಗೆ ಆಗಿಬಿಡುತ್ತೆ. ಇವಾಗ ಮಿಕ್ಸರ್ ಜಾರ್ಗೆ ನಾನು ಈ ಒಂದು ಕಡಲೆ ಬೀಜನ ಸಿಪ್ಪೆ ತೆಗೆದಿರೋದನ್ನು ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು ಫಸ್ಟ್ ಟೈಮು. ಆಮೇಲೆ ಇದಕ್ಕೇ ಬಿಳಿ ಎಳ್ಳನ್ನು ಹಾಕಿಬಿಟ್ಟು ಮತ್ತೆ ಪುಡಿ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ ಈ ಒಂದು ಉಂಡೆ ಮಾಡ್ಕೊಳ್ಳೋದು. ದಿನಕ್ಕೆ 1 ಉಂಡೆ ತಿಂದರೂ ಸಾಕು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ಚಳಿಗಾಲದಲ್ಲಿ ಎಳ್ಳನ್ನು ತಿನ್ನೋದ್ರಿಂದ ವೈಟಮಿನ್ ಡಿ ಕೂಡ ಅಬ್ಸಾರ್ಬ್ ಚೆನ್ನಾಗಾಗುತ್ತೆ. ಇದನ್ನು ಬೆಲ್ಲದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಐರನ್ ಅಬ್ಸಾರ್ಪ್ಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಅದಕ್ಕೂ ಕೂಡ ತುಂಬಾ ಒಳ್ಳೆಯದಿದು. ಯಾಕಂದರೆ ನಮ್ಮ ಗಟ್ಟನ್ನ ಚೆನ್ನಾಗಿ ಲೂಬ್ರಿಕೇಟ್ ಮಾಡುತ್ತೆ. ಹಾಗಾಗಿ ಸೊ ಇಲ್ಲಿ ನಾನು ಪುಡಿ ಮಾಡ್ಕೊಂಡ್ಮೇಲೆ ಇದು ಮಿಕ್ಸರ್ ಜಾರು ತುಂಬ ಹೋಯಿತು. ಹಾಗಾಗಿ ನಾನು ಅರ್ಧದಷ್ಟು ತೆಕ್ಕೊಂಡು ಬಿಡ್ತಾ ಇದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಅಂದರೆ ಇದನ್ನು ಅರ್ಧದಷ್ಟು ಮಾಡ್ತಾ ಇರೋದ್ರಿಂದ 1 ಕಪ್ ಇವಾಗ ಹಾಕ್ಕೊಂಡು ಇನ್ನು ಅರ್ಧದಷ್ಟು ಮಾಡೋವಾಗ ಇನ್ನೊಂದು ಕಪ್ ಆಮೇಲೆ ಹಾಕ್ಕೋತೀನಿ. ಹಾಗೆಯೇ ಒಂದು 2-3 ಏಲಕ್ಕಿ, ಆಮೇಲೆ 1.5 ಸ್ಪೂನಷ್ಟು ತುಪ್ಪ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇದರಲ್ಲಿ ಜಿಡ್ಡಂಶ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈ ಥರ ಉಂಡೆ ಮಾಡೋಕ್ಕೆ ಬರಬೇಕು, ಆ ಥರ ಅಲ್ಲಿವರೆಗೂ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಇದನ್ನು ಆನ್ ಮಾಡಿ ಆಫ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಾಂದರೆ ಹೀಟ್ ಬಂದುಬಿಡುತ್ತೆ ಮಿಕ್ಸರು. ನಾನು ಮಿಕ್ಸರಲ್ಲಿ ಮಾಡ್ತಾ ಇರೋದ್ರಿಂದ, ನೀವು ಫುಡ್ ಪ್ರೊಸೆಸರಲ್ಲಿ ಮಾಡಿದ್ರೆ ಒಟ್ಟಿಗೆ ಎಲ್ಲ ಈಸಿಯಾಗಿ ಮಾಡ್ಕೋಬೋದು. ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಮತ್ತೆ ಮಿಕ್ಕಿರೋ ಪುಡಿನ ಹಾಕಿಬಿಟ್ಟು ಮಿಕ್ಸರ್ ಜಾರ್ಗೆ ಮತ್ತೆ ಇನ್ನೊಂದು ಕಪ್ಪಷ್ಟು ಬೆಲ್ಲ ಹಾಕಿ ಮತ್ತು 2 ಏಲಕ್ಕಿ 1.5 ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಇದನ್ನು ಮತ್ತೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಅಳತೆ ಕೂಡ ನೆನ್ಪಿಟ್ಕೊಳ್ಳೋದು ಏನು ತುಂಬ ಕಷ್ಟ ಇಲ್ಲ. 1 ಕಪ್ಪಷ್ಟು ಬಿಳಿ ಎಳ್ಳಿಗೆ 2 ಕಪ್ಪಷ್ಟು ಬೆಲ್ಲ, 3 ಕಪ್ಪಷ್ಟು ಕಡಲೆಬೀಜ, ಒಂದು 5-6 ಏಲಕ್ಕಿ ಅಥವಾ ಏಲಕ್ಕಿ ಪುಡಿ ಹಾಕೋದಾದರೆ 1 ಸ್ಪೂನಷ್ಟು, ತುಪ್ಪ ಒಂದು 2 ಸ್ಪೂನಷ್ಟು ಹಾಕಿದ್ರೆ ಸಾಕು. ಆಲ್ರೆಡಿ ಇದರಲ್ಲೇ ತುಂಬ ಕ್ಯಾಲೋರೀಸ್ ಎಲ್ಲ ಇರೋದ್ರಿಂದ ಮತ್ತೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಏನೂ ಹಾಕಿಲ್ಲ, ತುಂಬ ಹೆವಿ ಆಗಿಬಿಡುತ್ತೆ ಅಂತ ಹೇಳಿ. ಹಾಗೆಯೇ ಕಡಲೆಬೀಜ, ಬಿಳಿ ಎಳ್ಳು ಇದರಲ್ಲಿ ಜಿಡ್ಡಂಶ ಇರೋದ್ರಿಂದ ಗ್ರೈಂಡ್ ಮಾಡ್ತಾ ಅದೆಲ್ಲ ಬಿಟ್ಕೊಳ್ಳುತ್ತಲ್ವ, ಹಾಗಾಗಿ ತುಪ್ಪ ಕೂಡ ತುಂಬ ಏನು ಅವಶ್ಯಕತೆ ಇಲ್ಲ. ಇದಕ್ಕೆ ಹಾಲು, ನೀರು ಏನೂ ಬೇಕಿಲ್ಲ. ತುಂಬ ಈಸಿ ಮಾಡೋದು. ಜಸ್ಟ್ ಎಲ್ಲ ಸೇರಿಸಿ ಗ್ರೈಂಡ್ ಮಾಡಿ ಈ ಥರ ಉಂಡೆ ಮಾಡ್ಕೊಂಬಿಟ್ರೆ ಆಯಿತು. ನಾನು ಮಾಡಿರೋ ಅಳತೆಗೆ ಒಂದು 21 ಉಂಡೆ ಆಯಿತು. ತುಂಬ ಚೆನ್ನಾಗಿತ್ತು. ಒಂದು ಸಲ 1 ಉಂಡೆ ತಿಂದರೆ ಸಾಕು ಅನಿಸೋದೇ ಇಲ್ಲ, ಇನ್ನೂ ತಿಂತಾನೇ ಇರೋಣ ಅನಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಚಳಿಗಾಲ ಮುಗಿಯೋದ್ರೊಳಗೆ ಮಾಡಿಕೊಂಡು ತಿಂದು ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ.